ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋ ಪಕ್ಷಿಗಳನ್ನ ನನಗೆ ತಿಳಿದ ಮಟ್ಟಿಗೆ ನಿಮ್ಮಲ್ಲಿ ಯಾರೂ ಕೂಡ ರಿಯಲ್ ಆಗಿ ನೋಡಿರಲ್ಲ. ಯಾಕಂದ್ರೆ ಇವು ನೋಡೋಕೆ ಅಷ್ಟು ವಿಚಿತ್ರ ಮತ್ತೆ ಡಿಫ್ರೆಂಟ್ ಆಗಿ ಇರ್ತವೆ. ಇಂತಹ ಅದ್ಭುತವಾದ ಪಕ್ಷಿಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಾಗಿ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಹಾಗೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಸ್ಕಿಮ್ಮರ್ ಪ್ರಪಂಚದ ಬೇರೆ ಯಾವ ಹಕ್ಕಿಗೂ ಇರದ ಒಂದು ದೊಡ್ಡ ವಿಚಿತ್ರ ಈ ಹಕ್ಕಿಗಿದೆ. ಅದೇನಪ್ಪಾ ಅಂದ್ರೆ ಒಂದ್ಸಲ ಇದರ ಮೂಗಿನ ಶೇಪ್ ನೋಡಿ. ಮೇಲ್ಭಾಗದ ಮೂಗು ಚಿಕ್ಕದಾಗಿದ್ರೆ ಕೆಳಭಾಗದ ಮೂಗು ತುಂಬಾನೇ ಉದ್ದ ಮತ್ತೆ ದೊಡ್ಡದಾಗಿರುತ್ತೆ. ಅಸಲಿಗೆ ಈ ಹಕ್ಕಿ ಈ ಭೂಮಿ ಮೇಲೆ ಆರಾಮಾಗಿ ಬೇಟೆಯಾಡಿ ಬದುಕೋಕೆ ಪ್ರಕೃತಿ ಇದಕ್ಕೆ ಇಂತಹ ಡಿಸೈನ್ ಕೊಟ್ಟಿದೆ. ಅದ್ ಹೇಗೆ ಅಂದ್ರೆ ಇದು ನೀರಿನ ಮೇಲ್ಭಾಗದಲ್ಲಿ ಹಾರಾಡುತ್ತಾ ತನ್ನ ಕೆಳಗಿನ ಉದ್ದ ಇರೋ ಮೂಗನ್ನ ನೀರಿನ ಒಳಗಡೆ ಮುಳುಗಿಸಿ ಫುಲ್ ಸ್ಪೀಡ್ ಅಲ್ಲಿ ಮುಂದೆ ನುಗ್ಗುತ್ತೆ. ಹೀಗೆ ನೀರನ್ನ ಸೀಳಿಕೊಂಡು ಹೋಗೋ ಟೈಮಲ್ಲಿ ಅದಕ್ಕೆ ಯಾವುದಾದ್ರೂ ಮೀನು ಅಥವಾ ಸೀಗಡಿ ಸಿಕ್ಕಿ ಬಿದ್ರೆ ತಕ್ಷಣ ತನ್ನ ಮೇಲಿನ ಮೂಗಿನಿಂದ ಗಟ್ಟಿಯಾಗಿ ಕಚ್ಚಿ ಹಿಡಿದು ಫುಡ್ ಮಾಡ್ಕೊಳ್ಳುತ್ತೆ. ಇದರ ಡೈಲಿ ಬೇಟೆಯಾಡೋ ಸ್ಟೈಲ್ ಹೀಗೇನೆ ಇರುತ್ತೆ. ಇದರಲ್ಲಿ ಇನ್ನೊಂದು ಅಚ್ಚರಿಯ ವಿಷಯ ಏನಪ್ಪಾ ಅಂದ್ರೆ ಬೇರೆ ಯಾವ ಹಕ್ಕಿಗೂ ಇಲ್ಲದೆ ಇರೋ ತರಹ ಇದರ ಕಣ್ಣಿನ ಗುಡ್ಡೆ ರೌಂಡ್ ಆಗಿರಲ್ಲ. ಬೆಕ್ಕಿನ ಕಣ್ಣಿನ ತರಹ ಕಂಪ್ಲೀಟ್ ವರ್ಟಿಕಲ್ ಆಗಿ ಇರುತ್ತೆ. ಈ ಕಾರಣದಿಂದಾಗಿ ಈ ಹಕ್ಕಿಗೆ ಕತ್ಲಲ್ಲಿ ಕೂಡ ಪ್ರತಿಯೊಂದು ವಸ್ತು ತುಂಬಾನೇ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅದಕ್ಕಾಗಿ ಇವು ರಾತ್ರಿ ಟೈಮಲ್ಲೂ ಸಖತ್ ಪವರ್ಫುಲ್ ಆಗಿ ಬೇಟೆಯಾಡ್ತವೆ. ಇಷ್ಟೇ ಅಲ್ಲ, ಈ ಹಕ್ಕಿ ನಿದ್ದೆ ಮಾಡೋ ಸ್ಟೈಲ್ ನೋಡಿದ್ರೆ ಅಂತೂ ಫುಲ್ ಕಾಮಿಡಿ ಅನ್ಸುತ್ತೆ. ಸಣ್ಣ ಮಕ್ಕಳು ಬೋರ್ಲಾ ಮಲಗೋ ತರಹ ಹೆಂಗೆ ಮಲಗಿದೆ ನೋಡಿ. ಫಸ್ಟ್ ಟೈಮ್ ಯಾರಾದ್ರೂ ಇದನ್ನ ನೋಡಿದ್ರೆ ಈ ಹಕ್ಕಿ ಸತ್ತೋಗಿದೆ ಅನ್ಕೊಳ್ತಾರೆ. ಆದ್ರೆ ಇವು ಯಾಕೆ ಹೀಗೆ ಮಲಗ್ತವೆ ಅಂದ್ರೆ ದಿನವಿಡೀ ತಮ್ಮ ಭಾರವಾದ ಮೂಗನ್ನ ಹೊತ್ತು ಹೊತ್ತು ಸಾಕಾಗಿರೋ ಅದರ ಕುತ್ತಿಗೆಯ ಮಸಲ್ಸ್ಗೆ ರಿಲ್ಯಾಕ್ಸ್ ಸಿಗ್ಲಿ ಅಂತ ಈ ತರಹ ನಿದ್ದೆ ಮಾಡ್ತವೆ. ಅಂದಹಾಗೆ ಇವುಗಳ ಮರಿಗಳು ಹುಟ್ಟಿದಾಗ ಎರಡೂ ಮೂಗು ಸಮಾನಾಗೇ ಇರ್ತವೆ. ಆದ್ರೆ ಅವು ದೊಡ್ಡದಾಗ್ತಾ ಹೋದ ಹಾಗೆ ಮೇಲಿನ ಮೂಗು ಚಿಕ್ಕದಾಗಿ ಕೆಳಗಿನ ಮೂಗು ದೊಡ್ಡದಾಗಿ ಚೇಂಜ್ ಆಗುತ್ತೆ. ಇವು ನಮ್ಗೆ ನಾರ್ತ್ ಮತ್ತೆ ಸೌತ್ ಅಮೆರಿಕಾದ ಕರಾವಳಿ ತೀರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಅಮೆರಿಕನ್ ವುಡ್ ಕಾಕ್ ಈ ಹಕ್ಕಿಯ ಮೂವ್ಮೆಂಟ್ ನೋಡಿದ್ರೆ ಯಾರಿಗಾದ್ರೂ ಖಂಡಿತ ನಗು ಬರುತ್ತೆ. ಯಾಕಂದ್ರೆ ಒಂದ್ಸಲ ಅದು ಡ್ಯಾನ್ಸ್ ಮಾಡೋ ಸ್ಟೈಲ್ ನೋಡಿ ಎಷ್ಟು ವಿಚಿತ್ರವಾಗಿ ಅನ್ಸುತ್ತೆ. ಈ ಪಕ್ಷಿಗಳ ಡ್ಯಾನ್ಸ್ ವಿಡಿಯೋ ಇಂಟರ್ನೆಟ್ ಅಲ್ಲೂ ತುಂಬಾ ವೈರಲ್ ಆಗಿದೆ. ಇನ್ನು ಇದಕ್ಕೆ ಹುಟ್ಟೋ ಮರಿಗಳು ಕೂಡ ಹುಟ್ಟುತ್ತಲೇ ಇದೇ ರೀತಿ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತವೆ. ಅಷ್ಟಕ್ಕೂ ಇದು ಯಾಕೆ ಮತ್ತೆ ಹೇಗೆ ಡ್ಯಾನ್ಸ್ ಮಾಡುತ್ತೆ ಅಂತ ಗೊತ್ತಾದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ನೋಡೋಕೆ ನಮ್ಗೆ ಇದು ಮಸ್ತಾಗಿ ಡ್ಯಾನ್ಸ್ ಮಾಡ್ತಿದೆ ಅನ್ಸಿದ್ರು ಅಸಲಿಗೆ ಇದು ಡ್ಯಾನ್ಸ್ ಮಾಡ್ತಿರೋದಿಲ್ಲ. ಆ ತರಹ ಹೆಜ್ಜೆ ಹಾಕುತ್ತಾ ತನ್ನ ಇಲಾಖೆಯಲ್ಲಿ ಫುಡ್ ಹುಡುಕುತ್ತಿರುತ್ತೆ. ಇದು ನೆಲದ ಮೇಲೆ ಜಂಪ್ ಮಾಡ್ತಾ ಹೆಜ್ಜೆ ಹಾಕ್ತಿರೋದ್ರಿಂದ ಮಣ್ಣಿನ ಒಳಗಿರೋ ಎರೆ ಹುಳುಗಳು ಏನೋ ಆಗ್ತಿದೆ ಅಂತ ಹೆದರಿ ಹೊರಗಡೆ ಬರ್ತವೆ. ಇದು ತನ್ನ ಉದ್ದ ಇರೋ ಚೂಪಾದ ಮೂಗನ್ನ ಮಣ್ಣಿನ ಒಳಗಡೆ ತೂರಿಸಿ ಆ ಎರೆ ಹುಳುಗಳನ್ನ ಹೊರಗಡೆ ಎಳೆದು ಕೊಂದು ತಿಂದು ಬಿಡುತ್ತೆ. ಇಷ್ಟೇ ಅಲ್ಲ, ಈ ಹಕ್ಕಿಯ ಕಣ್ಣುಗಳು ತುಂಬಾ ವಿಚಿತ್ರವಾಗಿ ತಲೆ ಹಿಂಭಾಗಕ್ಕೆ ಇರ್ತವೆ. ಅಂದ್ರೆ ಇದು ತನ್ನ ಎದುರುಗಡೆ ಏನಾಗ್ತಿದೆ ಅನ್ನೋದನ್ನ ನೋಡಬಲ್ಲದ್ದು. ಜೊತೆಗೆ ತಲೆಯನ್ನ ಆ ಕಡೆ ಈ ಕಡೆ ತಿರುಗಿಸದೇನೆ ಬ್ಯಾಕ್ ಸೈಡ್ ಏನಾಗ್ತಿದೆ ಅನ್ನೋದನ್ನ ಒಂದೇ ಟೈಮಲ್ಲಿ ಕ್ಲಿಯರ್ ಆಗಿ ನೋಡಬಲ್ಲದ್ದು. ಈ ವಿಚಿತ್ರ ಹಕ್ಕಿಗಳು ನಮ್ಗೆ ಹೆಚ್ಚಾಗಿ ನಾರ್ತ್ ಅಮೆರಿಕಾದಲ್ಲಿ ಕಾಣಸಿಗುತ್ತವೆ. ರೆಡ್ ಬಿಲ್ಡ್ ಸಿತ್ಬಿಲ್ ಈ ಹಕ್ಕಿ ಬರೀ 28 ಸೆಂಟಿಮೀಟರ್ ಉದ್ದ ಇದ್ರೆ ಅದರಲ್ಲಿ 8 ಸೆಂಟಿಮೀಟರ್ ಬರೀ ಇದರ ಮೂಗೇ ಇರುತ್ತೆ. ಬೆಳೆ ಕಟ್ ಮಾಡೋ ಕೊಕ್ಕೆ ಅಥವಾ ಕೊಡುಗೋಲಿನ ಶೇಪ್ ಅಲ್ಲಿ ಇದರ ಮೂಗು ಇರೋದ್ರಿಂದ ಇದು ನೋಡೋಕೆ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ ಇದು ವುಡ್ ಪೆಕ್ಕರ್ ಹಕ್ಕಿಯ ಫ್ಯಾಮಿಲಿಗೆ ಸೇರಿದ್ದು. ನಾರ್ಮಲ್ ಆಗಿ ವುಡ್ ಪೆಕ್ಕರ್ ಹಕ್ಕಿಗಳು ತಮ್ಮ ಮೂಗಿಂದ ಮರಕ್ಕೆ ಜೋರಾಗಿ ಕೊಟ್ಟಿ ಗೂಡು ಮಾಡೋಕೆ ಹೋಲ್ಸ್ ಮಾಡ್ತವೆ ಅಲ್ವಾ. ಆದ್ರೆ ನಮ್ಮ ರೆಡ್ ಬಿಲ್ಡ್ ಹಕ್ಕಿ ಏನಾದ್ರೂ ಆ ತರಹ ಮರಕ್ಕೆ ಕುಟ್ಟೋಕೆ ಟ್ರೈ ಮಾಡಿದ್ರೆ ಇದರ ಮೂಗು ತಕ್ಷಣ ಮುರಿದು ಹೋಗಿ ಬಿಡುತ್ತೆ. ಅದಕ್ಕಾಗಿ ಇವು ಗೂಡಿಗಾಗಿ ಆ ತರಹ ರಿಸ್ಕ್ ತಗೊಳ್ಳಲ್ಲ. ಹಳೆ ಮರಕುಟುಗ ಹಕ್ಕಿಗಳು ಬಿಟ್ಟು ಹೋದ ಹಳೆ ಗೂಡುಗಳನ್ನೇ ತಮ್ಮ ಸ್ವಂತ ಮನೆ ಮಾಡ್ಕೊಂಡು ಬದುಕುತ್ತವೆ. ಇದರ ಮೂಗು ಇಷ್ಟು ವಿಚಿತ್ರವಾಗಿದ್ರು ಕೂಡ ಅಸಲಿಗೆ ಇದೇ ಮೂಗು ಅದಕ್ಕೆ ಫುಡ್ ಹುಡುಕೋಕೆ ಬಿಗ್ ಹೆಲ್ಪ್ ಮಾಡುತ್ತೆ. ಇದು ಮರದ ಕಾಂಡದ ಮೇಲೆ ವರ್ಟಿಕಲ್ ಆಗಿ ಹತ್ತುತ್ತಾ ತನ್ನ ಉದ್ದ ಇರೋ ಬಾಗಿದ ಮೂಗಿನ ಸಹಾಯದಿಂದ ಮರದ ತೊಗಟೆಗಳ ಮಧ್ಯೆ ಅಥವಾ ಬಿದಿರು ಕಟ್ಟಿಗೆಗಳ ಹೋಲ್ಸ್ ಒಳಗಡೆ ಅಡಗಿರೋ ಸಣ್ಣ ಸಣ್ಣ ಕೀಟಗಳು, ಜೇಡಗಳು ಮತ್ತೆ ಲಾರ್ವಾಗಳನ್ನ ತುಂಬಾ ಈಸಿಯಾಗಿ ಹೊರಗಡೆ ಎಳೆದು ತಿಂದು ಬಿಡುತ್ತೆ. ಈ ವಿಚಿತ್ರ ಹಕ್ಕಿಗಳು ಹೆಚ್ಚಾಗಿ ಸೌತ್ ಅಮೆರಿಕಾದಲ್ಲಿ ಕಾಣಿಸುತ್ತವೆ. ಹಿಮಾಲಯನ್ ಮೊನಾಲ್ ಹಿಮಾಲಯದ ಪರ್ವತ ಪ್ರದೇಶಗಳಲ್ಲಿ ಕಾಣಿಸೋ ಈ ಹಕ್ಕಿ ಹತ್ರ 9 ಕಲರ್ಸ್ ಅಲ್ಲಿ ಮಿಂಚುತ್ತೆ. ಅದಕ್ಕಾಗಿ ಇದನ್ನ ಇಂದ್ರಧನುಷ್ ಹಕ್ಕಿ ಅಥವಾ ನವರಂಗಿ ಹಕ್ಕಿ ಅಂತ ಕರೀತಾರೆ.
ಇದರ ಬಾಡಿ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಆ ಕಲರ್ಸ್ ಮೆಟಾಲಿಕ್ ಶೇಡ್ಸ್ ತರಹ ಇನ್ನೂ ಸಖತ್ತಾಗಿ ಶೈನ್ ಆಗ್ತವೆ. ಆದ್ರೆ ಇದರ ಬ್ಯೂಟಿಫುಲ್ ಕಲರ್ಸ್ ಬರೀ ಗಂಡು ಹಕ್ಕಿಗಳಿಗೆ ಮಾತ್ರ ಇರುತ್ತೆ. ಹೆಣ್ಣು ಹಕ್ಕಿಗಳು ನಾರ್ಮಲ್ ಆಗಿ ಬ್ರೌನ್ ಕಲರ್ ಅಲ್ಲಿ ಇರ್ತವೆ. ಹಾಲಿವುಡ್ ಫೇಮಸ್ ಅನಿಮೇಷನ್ ಸಿನಿಮಾ ಅಪ್ ನಲ್ಲಿ ಬರೋ ಕೆವಿನ್ ಅನ್ನೋ ಕ್ಯಾರೆಕ್ಟರ್ ಡಿಸೈನ್ ಮಾಡೋಕೆ ಈ ಮೊನಾಲ್ ಹಕ್ಕಿನೇ ಇನ್ಸ್ಪಿರೇಷನ್. ಅಷ್ಟೇ ಅಲ್ಲ, ಇದು ನೇಪಾಳ ದೇಶದ ರಾಷ್ಟ್ರೀಯ ಪಕ್ಷಿ ಕೂಡ ಹೌದು. ಅಲ್ಲಿನ ಜನ ಇದನ್ನ ಪ್ರೀತಿಯಿಂದ ಡಾನ್ಫೆ ಅಂತ ಕರೀತಾರೆ. ಈ ಹಕ್ಕಿಗಳು ನಮ್ಗೆ ಅಷ್ಟು ಈಸಿಯಾಗಿ ಕಾಣಿಸಲ್ಲ, ಯಾಕಂದ್ರೆ ಇವು ಸಮುದ್ರ ಮಟ್ಟದಿಂದ ಬರೋಬ್ಬರಿ 15,000 ಅಡಿ ಹೈಟ್ ಇರೋ ಜಾಗದಲ್ಲಿ ಬದುಕುತ್ತವೆ. ಅಷ್ಟೊಂದು ದಟ್ಟವಾದ ಮಂಜು ಮತ್ತೆ -ಡಿಗ್ರಿ ಚಳಿಯನ್ನ ತಡೆದುಕೊಳ್ಳೋ ಕೆಪಾಸಿಟಿ ಇದಕ್ಕಿದೆ. ಇವು ಹಣ್ಣುಗಳು, ನಟ್ಸ್ ಮತ್ತೆ ಕೀಟಗಳನ್ನ ತಿಂದು ಬದುಕುತ್ತವೆ. ಆದ್ರೆ ಹಿಮಾಲಯದಲ್ಲಿ ಇದಕ್ಕೆ ಎನಿಮಿಗಳು ತುಂಬಾನೇ ಜಾಸ್ತಿ ಇದ್ದಾರೆ. ಸ್ನೋ ಲೆಪರ್ಡ್ಸ್, ಈಗಲ್ಸ್, ನರಿಗಳು, ಕಾಡು ನಾಯಿಗಳು ಮತ್ತೆ ಮನುಷ್ಯರು ಕೂಡ ಇದನ್ನ ಬೇಟೆಯಾಡ್ತಾರೆ. ಹಳೆ ಕಾಲದ ಜನ ಈ ಗಂಡು ಮೊನಾಲ್ ತಲೆ ಮೇಲಿರೋ ಬ್ಯೂಟಿಫುಲ್ ಗರಿಗಳಿಗೋಸ್ಕರ ಇದನ್ನ ಕೊಂದು ತಮ್ಮ ಟೋಪಿಗಳ ಮೇಲೆ ಒಂದು ಟ್ರೆಡಿಷನ್ ತರಹ ಸಿಕ್ಕಿಸಿಕೊಳ್ತಿದ್ರು. ಆವಾಗ ಇವು ಮನುಷ್ಯರ ಕೈಯಲ್ಲಿ ದಾರುಣವಾಗಿ ಸಾಯ್ತಿದ್ವು. ಆದ್ರೆ 1982ರಲ್ಲಿ ಗೌರ್ಮೆಂಟ್ ಒಂದು ಕಠಿಣ ಕಾನೂನು ತರುತ್ತೆ. ಈ ಹಕ್ಕಿಯನ್ನ ಕೊಂದ್ರೆ ಸೀದಾ 7 ವರ್ಷ ಜೈಲು ಶಿಕ್ಷೆ ಮತ್ತೆ ದೊಡ್ಡ ಮೊತ್ತದ ಫೈನ್ ಬೀಳುತ್ತೆ. ಆದ್ರೂ ಕೆಲವು ಕಡೆ ಕಳ್ಳ ಬೇಟೆಗಾರರು ಹಬ್ಬ ಮತ್ತೆ ಮದುವೆಗಳ ಟೈಮಲ್ಲಿ ತಮ್ಮ ಪ್ರತಿಷ್ಠೆಗೋಸ್ಕರ ಸೀಕ್ರೆಟ್ ಆಗಿ ಇದನ್ನ ಕೊಂದು ಗರಿಗಳನ್ನ ಕದಿಯುತ್ತಿದ್ದಾರೆ. ಸ್ಟಾರ್ಕ್ ಬಿಲ್ಲಿಡ್ ಕಿಂಗ್ ಫಿಶರ್ ನೋಡೋಕೆ ಫುಲ್ ಕಲರ್ಫುಲ್ ಆಗಿ ಸಖತ್ ಕ್ಯೂಟ್ ಆಗಿ ಕಾಣಿಸೋ ಈ ಹಕ್ಕಿ ಸೈಜ್ ನಲ್ಲಿ ತುಂಬಾ ಸಣ್ಣದಾಗಿದ್ರು ಬೇಟೆ ಆಡೋ ವಿಷಯಕ್ಕೆ ಬಂದ್ರೆ ಇದರ ರೇಂಜ್ ಬೇರೆನೇ ಇರುತ್ತೆ. ಇದು ಬೇಟೆಯಾಡುವಾಗ ಮರದ ಕೊಂಬೆ ಮೇಲೆ ಸೈಲೆಂಟ್ ಆಗಿ ಕೂತು ವಾಚ್ ಮಾಡ್ತಿರತ್ತೆ. ಯಾವಾಗ ನೀರಲ್ಲಿ ಮೀನು ಕಾಣಿಸುತ್ತೋ ತಕ್ಷಣ ಮಿಂಚಿನ ವೇಗದಲ್ಲಿ ನೀರೊಳಗೆ ನುಗ್ಗಿ ಆ ಮೀನನ್ನ ಹಿಡ್ಕೊಂಡು ಬರುತ್ತೆ. ಸಣ್ಣ ಮೀನಾಗಿದ್ರೆ ತಕ್ಷಣ ನುಂಗಿ ಬಿಡುತ್ತೆ. ಅದೇ ಸ್ವಲ್ಪ ದೊಡ್ಡ ಮೀನಾಗಿದ್ರೆ ಅದು ಸಾಯೋವರೆಗೂ ಮರದ ಕೊಂಬೆಗೆ ಜೋರಾಗಿ ಜಜ್ಜುತ್ತೆ. ಅದು ಕಂಪ್ಲೀಟ್ ಆಗಿ ಸತ್ತಿದೆ ಅಂತ ಕನ್ಫರ್ಮ್ ಆದ್ಮೇಲೆನೆ ನುಂಗೋದು. ಇಷ್ಟೇ ಅಲ್ಲದೆ ಇದು ಬರೀ ಮೀನು ಮಾತ್ರ ಅಲ್ಲ, ಹಲ್ಲಿಗಳು, ಸೀಗಡಿಗಳು, ಕಪ್ಪೆಗಳು, ಸಣ್ಣ ಸಣ್ಣ ಹಾವುಗಳು ಮತ್ತೆ ಬೇರೆ ಹಕ್ಕಿಗಳ ಪುಟ್ಟ ಮರಿಗಳನ್ನ ಕೂಡ ಕೊಂದು ತಿನ್ನುತ್ತೆ. ಕಿಂಗ್ ಫಿಶರ್ ತಳಿಗಳಲ್ಲೇ ಇದು ತುಂಬಾನೇ ಸ್ಟ್ರಾಂಗ್. ಪ್ರಮುಖವಾಗಿ ಇದರ ರೆಡ್ ಕಲರ್ ನ ಉದ್ದ ಇರೋ ಬಲಿಷ್ಠ ಮೂಗು ಇದಕ್ಕೆ ಒಂದು ಸ್ಪೆಷಲ್ ಲುಕ್ ಕೊಡುತ್ತೆ. ಬರೋಬ್ಬರಿ 8 ಸೆಂಟಿಮೀಟರ್ ಉದ್ದ ಇರೋ ಇದರ ಮೂಗಿಂದ ಇದು ಹಲ್ಲಿಗಳ ಮೂಳೆಗಳನ್ನ ಕೂಡ ಅಷ್ಟು ಈಸಿಯಾಗಿ ಮುರಿದು ಹಾಕುತ್ತೆ. ಇನ್ನೊಂದು ಮ್ಯಾಜಿಕ್ ಏನಂದ್ರೆ ನೀರಿನ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಉಂಟಾಗೋ ಗ್ಲೇರ್ ಇಂದ ನಮ್ಗೆ ನೀರೊಳಗಿರೋ ಮೀನುಗಳು ಕಾಣಿಸಲ್ಲ. ಆದ್ರೆ ಈ ಕಿಂಗ್ ಫಿಶರ್ ಕಣ್ಣುಗಳಲ್ಲಿ ಒಂದು ಸ್ಪೆಷಲ್ ಲೇಯರ್ ಇರುತ್ತೆ. ಅದು ಆ ಎಕ್ಸ್ಟ್ರಾ ಬೆಳಕನ್ನ ತಡೆದು ನೀರಿನ ಒಳಗಿರೋ ಮೀನು ಎಲ್ಲಿದೆ ಅಂತ ತುಂಬಾ ಕ್ಲಿಯರ್ ಆಗಿ ತೋರಿಸಿಕೊಡುತ್ತೆ. ಅಚ್ಚರಿಯ ವಿಷಯ ಏನಂದ್ರೆ ಇವು ಗೆದ್ದಲು ಹುಳುಗಳು ಗೂಡು ಕಟ್ಟಿರೋ ಮಣ್ಣಿನ ಒಳಗಡೆ ಹೋಲ್ಸ್ ಮಾಡ್ಕೊಂಡು ಬದುಕುತ್ತವೆ. ಅಂದ್ರೆ ಆ ಗೆದ್ದಲು ಹುಳುಗಳು ಇದರ ಮರಿಗಳಿಗೆ ಯಾವುದೇ ತೊಂದರೆ ಕೊಡಲ್ಲ. ಇಬ್ರು ಯಾವುದೇ ಗಲಾಟೆ ಇಲ್ಲದೆ ಒಂದೇ ಕಡೆ ಇರ್ತಾರೆ. ಮೇಟಿಂಗ್ ಟೈಮ್ ಬಿಟ್ರೆ ಉಳಿದ ಟೈಮ್ ಒಂಟಿಯಾಗಿರಲು ಇಷ್ಟಪಡೋ ಈ ಹಕ್ಕಿಗಳು ನಮ್ಮ ಇಂಡಿಯಾ ಮತ್ತೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಹೆಚ್ಚಾಗಿ ಕಾಣಿಸ್ತವೆ. ಬುಲ್ವೇರ್ಸ್ ಫೀಸೆಂಟ್ ಇದು ನವಿಲು ಜಾತಿಗೆ ಸೇರಿದ ಇನ್ನೊಂದು ಬ್ಯೂಟಿಫುಲ್ ಹಕ್ಕಿ. ಈ ಪಕ್ಷಿಗಳು ಪ್ರಪಂಚದಲ್ಲಿ ಬೇರೆ ಎಲ್ಲೂ ಕಾಣಿಸಲ್ಲ. ಕೇವಲ ಸೌತ್ ಈಸ್ಟ್ ಏಷ್ಯಾದ ಬೋರ್ನಿಯಾ ಐಲ್ಯಾಂಡ್ ಅಲ್ಲಿರೋ ದಟ್ಟವಾದ ಕಾಡುಗಳಲ್ಲಿ ಮಾತ್ರ ಬದುಕುತ್ತವೆ. ಇದರಲ್ಲೂ ಅಷ್ಟೇ ಗಂಡು ಹಕ್ಕಿಗಳು ಮಾತ್ರ ವೈಟ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಸಖತ್ತಾಗಿ ಕಾಣಿಸ್ತವೆ. ಹೆಣ್ಣು ಹಕ್ಕಿಗಳು ನಾರ್ಮಲ್ ಬ್ರೌನ್ ಕಲರ್ ಅಲ್ಲಿ ಇರ್ತವೆ. ಆದ್ರೆ ಈ ಗಂಡು ಹಕ್ಕಿಯಲ್ಲಿರೋ ಒಂದು ಮ್ಯಾಜಿಕ್ ಏನಪ್ಪಾ ಅಂದ್ರೆ ಇದರ ಬಾಲದ ಭಾಗ ಒಂದು ಬೀಸಣಿಗೆ ತರಹ ಫುಲ್ ಡಿಫ್ರೆಂಟ್ ಆಗಿ ಓಪನ್ ಆಗುತ್ತೆ. ಬರೋಬ್ಬರಿ 32 ಗರಿಗಳಿರೋ ಆ ಪ್ಯೂರ್ ವೈಟ್ ಕಲರ್ ಬಾಲ ಸೂಪರ್ ಆಗಿ ಶೈನ್ ಆಗುತ್ತೆ. ಇದರ ಜೊತೆಗೆ ಕೆಂಪು ಬಣ್ಣದ ಕಾಲುಗಳು ಮತ್ತೆ ಬ್ಲೂ ಕಲರ್ ಮುಖ ನೋಡೋಕೆ ಸಖತ್ ಅಟ್ರಾಕ್ಟಿವ್ ಆಗಿರುತ್ತೆ. ಈ ಗಂಡು ಹಕ್ಕಿ ಹೆಣ್ಣು ಹಕ್ಕಿಗಳನ್ನ ಇಂಪ್ರೆಸ್ ಮಾಡೋಕೆ ತನ್ನ ಮುಖದ ಮೇಲಿರೋ ಬ್ಲೂ ಕಲರ್ ಚರ್ಮವನ್ನ ದೊಡ್ಡದಾಗಿ ಮಾಡುತ್ತೆ. ಆವಾಗ ಅದಕ್ಕೆ 2 ಬ್ಲೂ ಕಲರ್ ಕೊಂಬುಗಳು ಬಂದ ಹಾಗೆ ಕಾಣಿಸುತ್ತೆ. ಇವು ನಟ್ಸ್, ಬೆರ್ರಿಗಳು, ಫ್ರೂಟ್ಸ್ ಮತ್ತೆ ಕೀಟಗಳನ್ನ ತಿನ್ನುತ್ತವೆ. ಇವುಗಳಿಗೂ ತುಂಬಾ ಶತ್ರುಗಳಿವೆ. ಚಿರತೆಗಳು, ಕಾಡು ಬೆಕ್ಕುಗಳು, ಹೆಬ್ಬಾವುಗಳು, ಉಡಾಗಳು ಮತ್ತೆ ಹದ್ದುಗಳು ಇವುಗಳನ್ನ ಬೇಟೆಯಾಡಿ ತಿನ್ನುತ್ತವೆ. ಬ್ಲ್ಯಾಕ್ ಹೆರಾನ್ ಗ್ರೇ ಅಥವಾ ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಅಲ್ಲಿ ಕಾಣಿಸೋ ಈ ಕೊಕ್ಕರೆ ನೋಡೋಕೆ ಅಷ್ಟೊಂದು ಸುಂದರವಾಗಿ ಇಲ್ದಿದ್ರು ಇದು ಫುಡ್ ಬೇಟೆಯಾಡೋ ಐಡಿಯಾ ನೋಡಿದ್ರೆ ನೀವು ಗ್ಯಾರಂಟಿ ಇದರ ಫ್ಯಾನ್ ಆಗೋಗ್ತೀರಾ. ಇದು ನೀರಲ್ಲಿ ಮೀನು ಹಿಡಿಯಬೇಕು ಅನ್ಕೊಂಡಾಗ ಸೀದಾ ನೀರೊಳಗಡೆ ಇಳಿದು ತನ್ನ 2 ರೆಕ್ಕೆಗಳನ್ನ ಒಂದು ಕೊಡೆಯ ಶೇಪ್ ನಲ್ಲಿ ರೌಂಡ್ ಆಗಿ ಮುಚ್ಕೊಳ್ಳುತ್ತೆ. ಆ ರೆಕ್ಕೆಗಳ ನೆರಳಿನ ಕೆಳಗಡೆ ಬರೋ ಮೀನುಗಳನ್ನ ತಕ್ಷಣ ಕೊಂದು ತಿಂದು ಬಿಡುತ್ತೆ. ಈ ವಿಶಿಷ್ಟ ಶೈಲಿಯನ್ನ ಕೆನೋಪಿ ಫೀಡಿಂಗ್ ಅಥವಾ ಅಂಬ್ರೆಲಾ ಡ್ಯಾನ್ಸ್ ಅಂತ ಕರೀತಾರೆ. ಈ ತರಹ ರೆಕ್ಕೆಗಳಿಂದ ನೆರಳು ಕ್ರಿಯೇಟ್ ಮಾಡೋದ್ರಿಂದ ಅದಕ್ಕೆ ನೀರಿನ ಒಳಗಿರೋ ಮೀನುಗಳು ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತವೆ. ಇನ್ನೊಂದು ತಂತ್ರ ಏನಪ್ಪಾ ಅಂದ್ರೆ ಈ ಬಿಸಿಲಲ್ಲಿ ಈಜಾಡೋ ಸಣ್ಣ ಸಣ್ಣ ಮೀನುಗಳು ಈ ಹಕ್ಕಿಯ ರೆಕ್ಕೆಗಳ ಕೆಳಗಿರೋ ಕತ್ತಲೆಯ ನೆರಳನ್ನ ನೋಡಿ ಇದೇನೋ ಸೇಫ್ ಆಗಿರೋ ಜಾಗ ಅನ್ಕೊಂಡು ಆ ನೆರಳಿನ ಒಳಗಡೆ ಬರ್ತವೆ. ಹಾಗೆ ಬಂದ ಮೀನುಗಳನ್ನ
ಇದು ತನ್ನ ಉದ್ದ ಇರೋ ಮೂಗಿಂದ ಚುಚ್ಚಿ ಕೊಂದು ತಿನ್ನುತ್ತೆ. ಇದು ಬರೀ ಮೀನು ಮಾತ್ರ ಅಲ್ಲ, ಕೀಟಗಳು, ಕಪ್ಪೆಗಳು, ಸಿಗಿಡಿಗಳು ಮತ್ತೆ ಏಡಿಗಳನ್ನ ಕೂಡ ತಿನ್ನುತ್ತೆ. ಈ ಅದ್ಭುತ ಹಕ್ಕಿಗಳು ಹೆಚ್ಚಾಗಿ ಆಫ್ರಿಕಾ ಮತ್ತೆ ಮಡಗಾಸ್ಕರ್ ಐಲ್ಯಾಂಡ್ ನ ನದಿ ಹಾಗೂ ಕೆರೆಗಳ ಹತ್ರ ಬದುಕುತ್ತವೆ. ಇಷ್ಟೊಂದು ಟೆಕ್ನಿಕ್ ಆಗಿ ಬೇಟೆಯಾಡಿದ್ರು ಕೂಡ ಮೊಸಳೆಗಳು, ಚಿರತೆಗಳು, ಕಾಡು ಬೆಕ್ಕುಗಳು ಮತ್ತೆ ದೊಡ್ಡ ದೊಡ್ಡ ಹಾವುಗಳು ಇವುಗಳನ್ನ ಕೊಂದು ತಿಂತವೆ. ಜಾಕೋಬಿನ್ ಪಿಜನ್. ಈ ಪಾರಿವಾಳಗಳು ಕಾಡಿನ ಒಳಗಡೆ ಬದುಕೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದರ ತಲೆಗೆ ಸುತ್ತಲೂ ದಟ್ಟವಾಗಿ ಬೆಳೆದಿರೋ ಗರಿಗಳ ಕಾರಣದಿಂದ ಇದಕ್ಕೆ ಬ್ಯಾಕ್ ಸೈಡ್ ಏನಾಗ್ತಿದೆ ಅಂತ ಕಾಣಿಸಲ್ಲ. ಇನ್ನು ಸೈಡ್ ಅಲ್ಲಿ ಏನಾಗ್ತಿದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಬರೀ ಸ್ಟ್ರೈಟ್ ಆಗಿ ಎದುರುಗಡೆ ಇರೋ ಜಾಗ ಮಾತ್ರ ಕಾಣಿಸುತ್ತೆ. ಈ ವೀಕ್ನೆಸ್ ಇಂದಾಗಿ ಇವು ಕಾಡು ಪ್ರಾಣಿಗಳಿಗೆ ತುಂಬಾ ಈಸಿಯಾಗಿ ಬೇಟೆಯಾಗಿ ಬಿಡ್ತವೆ. ಕಾಡಲ್ಲಿದ್ರೆ ಇವುಗಳ ತಳಿನೇ ಅಳಿದು ಹೋಗ್ತಿತ್ತು. ಅದಕ್ಕಾಗಿ ಇದನ್ನ ಕೇವಲ ಮನುಷ್ಯರು ಮಾತ್ರ ಸಾಕು ಪ್ರಾಣಿಯಾಗಿ ಸಾಕುತ್ತಿದ್ದಾರೆ. ಇವು ಕೆಲವು ಸಾವಿರ ವರ್ಷಗಳಿಂದ ಈ ಭೂಮಿ ಮೇಲಿವೆ. ಅಂದ್ರೆ ಕ್ರಿಸ್ತಶಕ 16ನೇ ಶತಮಾನದಲ್ಲಿ ಈ ಹಕ್ಕಿಗಳನ್ನ ನಮ್ಮ ಭಾರತದಿಂದ ಯುರೋಪ್ಗೆ ತಗೊಂಡು ಹೋಗಲಾಯಿತು. ಬ್ರಿಟನ್ ಸಾಮ್ರಾಜ್ಯವನ್ನ ಆಳಿದ ವಿಕ್ಟೋರಿಯಾ ರಾಣಿಗೆ ಈ ಪಾರಿವಾಳಗಳು ಅಂದ್ರೆ ಪಂಚಪ್ರಾಣವಾಗಿತ್ತು. ಅವರಂತೂ ಇದರ ಬ್ಯೂಟಿಗೆ ಫುಲ್ ಫಿದಾ ಆಗಿ ತಮ್ಮ ಪ್ಯಾಲೇಸ್ ನಲ್ಲೇ ಇದಕ್ಕಾಗಿಯೇ ಸ್ಪೆಷಲ್ ಆಗಿ ಸಾಕುತ್ತಿದ್ದರು. ರಾಣಿ ಇದನ್ನ ಇಷ್ಟಪಟ್ಟದ್ದರಿಂದ 19ನೇ ಶತಮಾನದಲ್ಲಿ ಈ ಪಾರಿವಾಳದ ತಳಿ ಪ್ರಪಂಚದಾದ್ಯಂತ ಫುಲ್ ಫೇಮಸ್ ಆಯಿತು. ಅಂದಿನಿಂದ ಇಂದಿನವರೆಗೂ ಇದನ್ನ ಸಾಕಲು ತುಂಬಾ ಜನ ಇಷ್ಟಪಡ್ತಾರೆ. ಆದ್ರೆ ಮನುಷ್ಯರ ಕೈಯಲ್ಲಿ ಬೆಳೆತಿದ್ರು ಕೂಡ ಕೆಲವು ಕೇರ್ಲೆಸ್ ಇಂದಾಗಿ ಇವು ಬೆಕ್ಕುಗಳು, ನಾಯಿಗಳು, ನರಿಗಳು, ಹದ್ದುಗಳು ಮತ್ತೆ ಕೊನೆಗೆ ಇಲಿಗಳ ಕೈಯಲ್ಲೂ ಸಿಕ್ಕಿ ಪ್ರಾಣ ಕಳ್ಕೊಳ್ತಿವೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇವುಗಳಲ್ಲಿ ನಿಮಗೆ ಯಾವ ಪಕ್ಷಿ ಇಷ್ಟ ಆಯ್ತು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.